ಸಾರ್ವಜನಿಕರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಕೆಲವರು ಹೇಳಿದ್ದು ಸರ್ಕಾರ ಮಾಡ್ತಿರೋದು ಸರಿಯಾಗೇ ಇದೆ. ಫುಟ್ಪಾತ್ ಪಾದಚಾರಿಗಳಿಗಾಗಿಯೇ ಇರುವಂತಹದ್ದು. ನಾವು 70ರಿಂದ 50 ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ದೇವೆ, ನಮಗೆ ವ್ಯಾಪಾರ ಹೊರತು ಜೀವನವೇ ಇಲ್ಲ. ಏಕಾಏಕಿ ಬಂದು ತೆರವು ಮಾಡಿ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ನಮ್ಮ ಜೀವನ ಹೇಗೆ ಕಟ್ಕೊಳ್ಬೇಕು, ನಮ್ಮ ಮಕ್ಕಳ ಪಾಡೇನು ಅಂತ ಕೇಳ್ತಿದ್ದಾರೆ. ನನ್ನ ಹೆಸರು ವಂಜಾ ಅಂತ. ಇಲ್ಲೇ ವ್ಯಾಪಾರ ಮಾಡ್ತೀವಿ. ಸುಮಾರು ನಮ್ಮ ಅಜ್ಜಿ ತಾತನ ಕಾಲದಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಬೆಂಗಳೂರಲ್ಲಿ ಆಲ್ರೆಡಿ ಎಲ್ಲ ಕಡೆ ಫುಟ್ಪಾತ್ ಅವ್ರನ್ನ ಎತ್ತಿಸ್ತಾ ಇದ್ದಾರಲ್ಲ, ಅದನ್ನೇ ಜೀವನ ಕಟ್ಕೊಂಡು ಮನೆ ಬಾಡಿಗೆ, ಮಕ್ಳಿಗೆ ಫೀಸು ಮತ್ತು ಬೇಕಾದಷ್ಟು ಖರ್ಚಿರುತ್ತಲ್ಲಮ್ಮ. ನಾವು ಬಡವರು, ಮಿಡ್ಲ್ ಕ್ಲಾಸ್ ಜನದವರು ಏನೋ ಬಡ್ಡಿಗೆ ತೊಗೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಏಕಾಏಕಿ ಬಂದು ಎತ್ತಿ ಅಂದರೆ ಇವಾಗ ಬೈರೇಗೌಡರು ಏನು ಹೇಳಿದ್ರು ಅಂದರೆ ಬರೀ 20% ಮಾತ್ರ ಕಾರ್ಯಾಚರಣೆ ಮಾಡ್ತೀನಿ ಅಂದರು. ಬೆಂಗಳೂರು ಪೂರ್ತಿ ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ಗಮನಿಸಬೇಕು. ಮತ್ತು ಬೀದಿ ವ್ಯಾಪಾರದ ಆ್ಯಕ್ಟಲ್ಲಿ, ಕಾನೂನು ಎರಡೂ ಇದೆ. ಅದನ್ನು ಕೂಡ BBMP ಅವ್ರನ್ನೂ ಪಾಲನೆ ಮಾಡಬೇಕು. ನಾವು ಕೂಡ ಕಾನೂನಿಗೆ ತಲೆ ಬಾಗಿಸಿ ಪಬ್ಲಿಕ್ಗಾಗಲಿ ಟ್ರಾಫಿಕ್ಗಾಗಲಿ ತೊಂದರೆ ಕೊಡ್ದಿರ ನಾವು ಕುತ್ಕೋಬೇಕು, ನಾವು ಕೂಡ ಸಹಕರಿಸ್ಬೇಕು. ಅವ್ರು ಅದನ್ನು ಗಮನಿಸ್ಕೋಬೇಕು ಮೇಡಮ್. ಇವಾಗ ಎಷ್ಟು ಕಡೆ ಎತ್ತಿಸಿದ್ದಾರೆ. ತೀರಾ ಬಡವರೆಲ್ಲ ಫುಟ್ಪಾತ್ನಾಗೆಲ್ಲ ಹೋಟೆಲ್ಸ್ ಇರ್ಬೋದು, ತರಕಾರಿ ಶಾಪ್ ಇರ್ಬೋದು, ಅಂಗಡೀಸ್ ಎಲ್ಲ ಸಣ್ಣ ಪುಟ್ಟ ಅಂಗಡಿ, ಚಿಕ್ಕ ಪುಟ್ಟ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವ್ರು ಏನಪ್ಪ ಅಂದರೆ ಅವ್ರಿಗೆ ಶ್ರೀಮಂತರ ಅನ್ನೋದೇನಿಲ್ಲ. ಅವ್ರು ಅವತ್ತೇನು ದುಡಿಬೇಕು, ಅವತ್ತೇ ತಿನ್ನಬೇಕು. ತೀರಾ ಬಡತನದಿಂದ ನಡೀತಾ ಇದೆ. ಅದು ಬೇರೆ ಮಳೆ ಇಲ್ಲ, ಏನಿಲ್ಲ, ರೈತರಿಗೂ ಕೂಡ ಮಳೆ ಇಲ್ಲ, ಬರಗಾಲ ಆಗೋ ಪರಿಸ್ಥಿತಿಯಲ್ಲಿದೆ. ಈ ಥರ ಆದರೆ ಫುಟ್ಪಾತ್ನಲ್ಲಿ ಮಾಡ್ತಕ್ಕಂಥ ಬೀದಿ ವ್ಯಾಪಾರಿಗಳು ಎಲ್ಲ ಹೋಗ್ಬೇಕು ಮೇಡಮ್. ಅವರಿಗೆ ಆದಂಥ ಒಂದು ಜಾಗವನ್ನು ಮಾಡಿಬಿಟ್ಟು ಅವರಿಗಾದಂಥ ಒಂದು ಮೀಸಲಿಡಬೇಕು. ಪಬ್ಲಿಕ್ಕಿಗೆ ಒಂದು ಹೆಲ್ಪ್ ಆಗುತ್ತೆ. ಈ ನಡುವೆ ನಾವು ಗಾಂಧಿ ಬಜಾರ್ನ ಭೇಟಿ ಮಾಡಿದಾಗ, ಕೆಲವೊಂದು ಪರಿಶೀಲನೆ ಮಾಡಿದಾಗ ಒಂದು ವಿಚಾರ ತುಂಬಾ ಆಸಕ್ತಿದಾಯಕ ಅನಿಸ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ನಾವು ಗಾಂಧಿ ಬಜಾರ್ ವೆಲ್ಡರ್ಸ್ ವ್ಯಾಪಾರಿಗಳಿದ್ದಾರೆ, ಅವರ ಪಕ್ಕದಲ್ಲಿಯೇ 5 ಅಡಿ ಜಾಗವನ್ನ ಪಾದಚಾರಿಗಳಿಗಾಗಿಯೇ ಮೀಸಲಿಟ್ಟಿದ್ದಾರೆ. 8ರಿಂದ 10 ಅಡಿ ಜಾಗವನ್ನ ಬೀದಿ ವ್ಯಾಪಾರಿಗಳಿಗಾಗಿಯೇ ಮೀಸಲಿಟ್ಟಿದ್ದಾರೆ. ಇದೇ ರೀತಿ ಬೆಂಗಳೂರಿನಾದ್ಯಂತ ಆಯ್ತು ಅಂತ ಹೇಳಿದ್ರೆ ಪಾದಚಾರಿಗಳಿಗೂ ಜಾಗ ಇದೆ, ವ್ಯಾಪಾರಿಗಳಿಗೂ ಜಾಗ ಸಿಗುತ್ತೆ, ಹಾಗೆ ಅಪಘಾತಗಳು ಕೂಡ ಕಡಿಮೆ ಆಗುತ್ತೆ. ಈ ರೀತಿಯ ಮಾದರಿಯ ನಗರ ಇತರ ಪ್ರದೇಶಗಳಲ್ಲಿಯೂ ಜಾರಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಬೆಂಬಲ ತುಂಬಾ ಮುಖ್ಯ ಆಗಿರುತ್ತೆ.